ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ವಿಕಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನೇ ವಿಡಿಯೋದಲ್ಲಿ ನಿಮ್ಗೆ ಏನು ತೋರ್ಸೋಕೆ ಹೊರಟಿದ್ದೀನಿ ಅಂದರೆ, ನಿಮ್ಮ ಮೊಬೈಲ್ನ ರಾತ್ರಿ ಇಡೀ ಚಾರ್ಜ್ ಮಾಡೋದು ಒಳ್ಳೆಯದೋ ಕೆಟ್ಟದ್ದೋ, ನಿಮ್ಮ ಮೊಬೈಲ್ನ ರಾತ್ರಿ ಇಡೀ ಚಾರ್ಜ್ ಮಾಡಿದ್ರೆ ಏನಾದ್ರು ನಿಮ್ಮ ಮೊಬೈಲ್ಗೆ ಡಿಫೆಕ್ಟ್ ಆಗುತ್ತಾ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಆದಾಗ ಅದ್ರ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ನ ಲೇಟೆಸ್ಟ್ ಆಗಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನ ರಾತ್ರಿ ಇಡೀ ಚಾರ್ಜ್ ಮಾಡೋದ್ರಿಂದ ನಿಮ್ಮ ಮೊಬೈಲಿಗೆ ಏನು ತೊಂದರೆ ಆಗಲ್ಲ. ಯಾಕೆಂದರೆ ಇವಾಗ ಬರ್ತಾ ಇರೋ ಫೋನ್ಸ್ ಎಲ್ಲ ನಾನ್ ಮೊಬೈಲ್ ಬ್ಯಾಟ್ರಿದು ತುಂಬ ಪವರ್ಫುಲ್ ಆಗಿರುತ್ತೆ ಬ್ಯಾಟ್ರಿ ಲೈಫು. ಅದರಿಂದ ಬ್ಯಾಟ್ರಿ ಕಂಡೀಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇವಾಗ ಬರ್ತಾ ಇರೋ ಫೋನ್ ಯಾವುದು ತೊಂದರೆ ಇರಲ್ಲ. ಓವರ್ ನೈಟ್ ಚಾರ್ಜ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಬರಲ್ಲ. ಮೊದಲು ಬರ್ತಾ ಇದ್ದಿದ್ದು ಫೋನ್ಸ್ ಹೆಂಗೆ ಅಂದರೆ 2 years 3 years ಮುಂಚೆ ಬರ್ತಿದ್ದಿದ್ದು ಫೋನ್ಸ್ ಯಾವ ಥರ ಅಂದರೆ, ನಾನ್ ರಿಮೂವಬಲ್ ಬ್ಯಾಟ್ರಿ ಬರ್ತಿರ್ಲಿಲ್ಲ ಎಲ್ಲ ಫೋನಿಗೂ. ಆವಾಗ ರಿಮೂವಬಲ್ ಬ್ಯಾಟ್ರಿನೇ ಬರ್ತಿದ್ದಿದ್ದು. ಇವಾಗ ಲೇಟೆಸ್ಟ್ ಆಗಿ ಬರ್ತಾ ಇರೋ ಫೋನ್ಸ್ಗೆಲ್ಲ ನಾನ್ ರಿಮೂವಬಲ್ ಬ್ಯಾಟ್ರಿ ಬರುತ್ತಷ್ಟೇ. ಮೊದಲು ಬರ್ತಾ ಇದ್ದಿದ್ದು ಫೋನ್ಸ್ ಯಾವ ಥರ ಅಂದರೆ, ಬ್ಯಾಟ್ರಿ ಬಿಚ್ಬೋದಿತ್ತು ಬ್ಯಾಟ್ರಿನ. ಆ ಬ್ಯಾಟ್ರಿ ಓವರ್ ನೈಟ್ ಚಾರ್ಜ್ ಮಾಡಿಬಿಟ್ಟು ಓವರ್ ಚಾರ್ಜ್ ಆಯಿತು ಅಂದರೆ ಬ್ಯಾಟ್ರಿ ಊದ್ಕೋತಾ ಇತ್ತು ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿರ್ತೀರ, ಯಾರ ಫೋನಲ್ಲಾದರೂ ಬ್ಯಾಟ್ರಿ ಊದಿರೋದನ್ನು ನೋಡಿರ್ತೀರ. ಹಾಗಾಗ್ತಿತ್ತು. ಆದರೆ ಇವಾಗ ಬರ್ತಾ ಇರೋ ಫೋನ್ ಎಲ್ಲ ಆ ಥರ ಅಲ್ಲ ಫ್ರೆಂಡ್ಸ್. ಇವಾಗ ಬರ್ತಾ ಇರೋ ಫೋನ್ಸ್ಗೆಲ್ಲ 3000-4000 ರುಪೀಸ್ಗೆಲ್ಲ ಬರ್ತಾ ಇದೆ. ನಾನ್ ರಿಮೂವಬಲ್ ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ ಸ್ಪೆಸಿಫಿಕೇಶನ್ ಕೂಡ ಚೆನ್ನಾಗಿರುತ್ತೆ ಇವಾಗ. ನೆಕ್ಸ್ಟು ಏನು ಅಂದರೆ, ನಾನು ಹೇಳೋದು ನಿಮ್ಗೆ ಏನು ಅಂದರೆ ಫ್ರೆಂಡ್ಸ್, ನೀವು ಮೊಬೈಲ್ನ ಚಾರ್ಜ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 10% ಆದರೂ ಚಾರ್ಜ್ ಇರಬೇಕು ಫ್ರೆಂಡ್ಸ್ ಮೊಬೈಲ್ನಲ್ಲಿ. ಆವಾಗ ಬ್ಯಾಟ್ರಿ ಲೈಫ್ ಕಮ್ಮಿ ಆಗಲ್ಲ ಯಾವತ್ತು. ನೀವು ಮೊಬೈಲ್ ಫುಲ್ ಡೆಡ್ ಆದಮೇಲೆ ಏನಾದ್ರು ನೀವು ಚಾರ್ಜ್ ಮಾಡೋಕ್ಕೆ ಹೋದರೆ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನಿಮ್ಮ ಮೊಬೈಲ್ದು ಬ್ಯಾಟ್ರಿ ಫುಲ್ 100% ಆಗೋಗಂತೂ ಚಾರ್ಜ್ ಮಾಡಬಾರ್ದು ನಿಮ್ಮ ಮೊಬೈಲ್ನ ಯಾವತ್ತು. ನಿಮಗೆ 80-90% ಚಾರ್ಜ್ ಇದ್ದರೆ ಸಾಕು ಫ್ರೆಂಡ್ಸ್. ಅವಾಗ ಬ್ಯಾಟ್ರಿ ಲೈಫ್ ಹೆಚ್ಚಾಗುತ್ತೆ, ಕಮ್ಮಿ ಆಗಲ್ಲ. ನೀವೇನಾದ್ರು ಫುಲ್ ಡೆಡ್ ಆದಮೇಲೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಇವಾಗ ಬರ್ತಾ ಇರೋ ಲೇಟೆಸ್ಟ್ ಫೋನ್ಸ್ಗೆಲ್ಲ ಹೇಗೆ ಅಂದರೆ, ನಿಮ್ಮ ಮೊಬೈಲ್ನ ಚಾರ್ಜ್ ಹಾಕಿದ್ದಾಗ ಫುಲ್ ಏನಾದ್ರು ಚಾರ್ಜ್ ಆಯಿತು ಅಂದರೆ ನಿಮ್ಮ ಮೊಬೈಲು ಚಾರ್ಜಿಂಗ್ ಸೆನ್ಸ್ ಆಫ್ ಆಗುತ್ತೆ ಫ್ರೆಂಡ್ಸ್ ಮೊಬೈಲ್ನಲ್ಲಿ. ಹೇಗೆ ಅಂದರೆ, ನಿಮ್ಮ ಮೊಬೈಲು ಫುಲ್ ಚಾರ್ಜ್ ಆಗೋಗಿರುತ್ತೆ. ಆದರೆ ಮೊಬೈಲಿಗೆ ಫುಲ್ ಚಾರ್ಜ್ ಆದಮೇಲೆ ಚಾರ್ಜರ್ ಮಾತ್ರ ಆನ್ ಆಗಿರುತ್ತೆ, ಸ್ವಿಚ್ ಆನ್ ಆಗಿರುತ್ತೆ. ಅಂದರೆ ನಿಮ್ಮ ಮೊಬೈಲಿಗೆ ಚಾರ್ಜ್ ಹೋಗ್ತಾ ಇರಲ್ಲ ಫ್ರೆಂಡ್ಸ್. ನನ್ನ ಮೊಬೈಲಲ್ಲಿ ಕೂಡ ಇದೆ ಈ ಥರ ಫ್ಯೂಚರು, ನೀವು ಒಬ್ಸರ್ವ್ ಮಾಡಿರ್ಬೋದು. ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಇರೋ ಫೋನ್ಸಲ್ಲಿ ಹೀಟ್ ಆಗುತ್ತೆ ಚಾರ್ಜರ್, ಮತ್ತು ನಿಮ್ಮ ಮೊಬೈಲು ಚಾರ್ಜ್ ಹಾಕಿದಾಗ ಹೀಟ್ ಆಗುತ್ತೆ. ಏನು ವರಿ ಮಾಡ್ಕೊಬೇಡಿ, ನಿಮ್ಮ ಮೊಬೈಲ್ಗೆ ಏನೂ ಆಗಲ್ಲ. ಫಾಸ್ಟ್ ಚಾರ್ಜಿಂಗ್ ಇರೋ ಫೋನ್ಸ್ ಎಲ್ಲ ಹಾಗೇ, ಚಾರ್ಜರ್ ಎಲ್ಲ ಹಾಗೇ. ಅದರಿಂದ ನೀವೇನು ವರಿ ಮಾಡ್ಕೊಬೇಕಾಗಿಲ್ಲ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದಾಗ ಅದ್ರ ಪಕ್ಕದಲ್ಲಿ ಬರೋ ಬೆಲ್ ಇಂಟ್ರೋನ ಬೆಲ್ ಐಕನ್ನ ಪ್ಲೀಸ್ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಯಾವುದೇ ವಿಡಿಯೋನ ಲೇಟೆಸ್ಟ್ ಆಗಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ನಾನು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಇಷ್ಟಕ್ಕೇ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನ ಮೀಟ್ ಮಾಡೋಣ. ಬೈ ಫ್ರೆಂಡ್ಸ್.